ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಬಳ್ಳಾರಿ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಇಂದು ಮಹಿಳಾ ಸಪ್ತಾಹ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಮಹಿಳಾ ಸಾಧಕಿಯರು, ಐತಿಹಾಸಿಕ ಹೋರಾಟಗಾರ್ತಿಯರ ಕುರಿತು ಜೀವನ ಚರಿತ್ರೆಯ ಬರಹಗಳನ್ನು ಪ್ರದರ್ಶಿಸಲಾಯಿತು. ಕಾರ್ಯಕ್ರಮಕ್ಕೆ ಪೌರ ಕಾರ್ಮಿಕ ಮಹಿಳೆಯರು ಚಾಲನೆ ನೀಡಿದರು. ಈ ವೇಳೆ ಪ್ರಾಂಶುಪಾಲರಾದ ಡಾ ಪ್ರಜ್ಞಾ, ಪ್ರಾಧ್ಯಾಪಕರಾದ ಬಿಜಿ ಕಲಾವತಿ, ಸುಶೀಲಾ ಶಿರೂರು, ಗೀತಾ ಮತ್ತಿತರರು ಉಪಸ್ಥಿತರಿದ್ದರು. ಡಾ ಬಿಜಿ ಕಲಾವತಿ ಮಹಿಳೆಯರು ಬೌದ್ಧಿಕ ಚಿಂತನೆಗಳನ್ನು ರೂಪಿಸಿಕೊಳ್ಳುವ ಮೂಲಕ ಮಹಿಳಾ ಸಮಾಜದ ಅಭಿವೃದ್ಧಿಗೆ ಶ್ರಮಿಸಬೇಕು ಎಂದು ಕರೆ ನೀಡಿದರು. ಸಮಾರಂಭಗಳು ಏನನ್ನ ಕೊಡಬೇಕು ನಮಗೆ ಅಂದ್ರೆ ಪ್ರಶ್ನೆ ಮಾಡುವ, ವಿವೇಚನೆ ಮಾಡುವ ಒಂದು ಬೌದ್ಧಿಕ ಕಸರತ್ತನ್ನ ಏನ್ ಕೊಡ್ಬೇಕು, ಬೌದ್ಧಿಕ ಕಸರತ್ತನ್ನ ಇಂತಹ ಕಾರ್ಯಕ್ರಮಗಳು ನಮಗೆ ಕೊಡಬೇಕು ಮತ್ತು ಅದನ್ನ ನೀವೆಲ್ಲರೂ ಕೂಡ ಉಪಯೋಗಿಸಿಕೊಳ್ಳಲೇಬೇಕು. ಪ್ರೊಫೆಸರ್ ಸುಶೀಲಾ ಶಿರೂರ್ ಪುರುಷ ಪ್ರಧಾನ ಸಮಾಜದಲ್ಲಿ ಮಹಿಳೆಯರು ಕೇವಲ ಕೆಲಸ ಮಾಡುವ ಯಂತ್ರವಾಗದೆ ಚಿಂತಿಸುವ ವಿವೇಕವನ್ನು ರೂಢಿಸಿಕೊಳ್ಳಬೇಕು. ಇಂದಿಗೂ ಮಹಿಳಾ ಪ್ರತಿಭೆ ಮತ್ತು ಶಕ್ತಿಯನ್ನು ಅಲ್ಲಗೆಳೆಯುವ ಸಂಪ್ರದಾಯ ಸಮಾಜದಲ್ಲಿದೆ. ಮಹಿಳೆಯರು ಇವುಗಳಿಗೆ ಅಂಜದೆ ತಮ್ಮ ಅಸ್ಮಿತೆಯನ್ನು ದಾಖಲಿಸಬೇಕು ಎಂದು ಕರೆ ನೀಡಿದರು. ಅನ್ನುವಂತಹದ್ದನ್ನು ಕೂಡ ನಾವು ಮನಗಾಣಬೇಕು. ಅನೇಕ ತೊಂದರೆಗಳ ವಿರುದ್ಧ ಹೋರಾಟ ಮಾಡಲೇಬೇಕು. ನಾವು ದೂರದರ್ಶನದೊಂದಿಗೆ ಪ್ರಾಂಶುಪಾಲರಾದ ಪ್ರಜ್ಞಾ ತಮ್ಮ ಶಕ್ತಿ ಮತ್ತು ಪ್ರತಿಭೆಯನ್ನು ಸಮರ್ಥವಾಗಿ ಪ್ರದರ್ಶಿಸುವ ಮೂಲಕ ಮಹಿಳಾ ಸಮುದಾಯಕ್ಕೆ ಮಾದರಿಯಾಗಬೇಕು ಎಂದರು. ಪ್ರೋತ್ಸಾಹಿಸುವ ದೃಷ್ಟಿಯಿಂದ ಒಂದೊಂದು ಕಾರ್ಯಕ್ರಮವನ್ನು ಕೂಡ ಪ್ರತಿನಿತ್ಯ ಒಂದು ಸ್ಕಿಟ್ ಆಗಿರಬಹುದು, ಸಾಮಾಜಿಕ ಸಂದೇಶವುಳ್ಳಂತಹ ಮಿನಿ ನಾಟಕ ಆಗಿರಬಹುದು, ಗೀತೆಗಳಾಗಿರಬಹುದು, ಚಿತ್ರಕಲೆ ಆಗಿರಬಹುದು, ಅಥವಾ ಪೋಸ್ಟರ್ಸ್ ಅಂಟಿಸುವಂತದ್ದಾಗಿರ್ಬೋದು, ಮಹಿಳೆಯ ಒಂದು ವಿಷಯಾಧಾರಿತವಾಗಿರತಕ್ಕಂಥ ಪೋಸ್ಟರ್ ಗಳನ್ನ ಅಂಟಿಸುವಂತದ್ದಾಗಿರ್ಬೋದು. ಈ ರೀತಿಯಾದಂತಹ ಒಂದು ನಿಟ್ಟಿನಲ್ಲಿ ನಾವು ಮಹಿಳಾ ಸಪ್ತಾಹವನ್ನ ಈ ವರ್ಷ ಮಾಡ್ತಾ ಇದ್ದೀವಿ.